ಲಸಿಕೆಯ ಅಭಿಯಾನ ಪ್ರಧಾನಿ ಮೋದಿಯವರು ಆಗಸ್ಟ್ 30ರ ಒಳಗಡೆ ನಾವು ಒಂದು 60 ಕೋಟಿ ಲಸಿಕೆಗಳನ್ನು ಕೊಡ್ತೀವಿ ಅಂತ ಹೇಳಿದಾಗ ಭಾರತದ ಬಹುತೇಕ ವಿರೋಧ ಪಕ್ಷಗಳು 3 ತಿಂಗಳೇ ಇರಲಿ 3 ವರ್ಷದಲ್ಲಿ 60 ಕೋಟಿ ಲಸಿಕೆಗಳನ್ನು ನೀವು ಕೊಡಲಿಕ್ಕಾಗೋದಿಲ್ಲ ಅಂದರು. ಇವತ್ತು ಆಗಸ್ಟ್ ತಿಂಗಳು ಮುಗಿಯೋದ್ರ 3 ದಿನದ ಮೊದಲೇ ಸರ್ಕಾರ 60 ಕೋಟಿ ಲಸಿಕೆಗಳನ್ನು ಕೊಡುವಂತಹ ವ್ಯವಸ್ಥೆ ಮಾಡಿದೆ. ಪ್ರತಿದಿನ 1 ಕೋಟಿ ಲಸಿಕೆಗಳನ್ನು ಕೊಡ್ತಿದ್ದೀವಿ. ಕನ್ಸ್ಟ್ರಕ್ಷನ್ ವಲಯ, ಉತ್ಪಾದನಾ ವಲಯ, ರಫ್ತು ವಲಯ ಮತ್ತು ಕೃಷಿ ವಲಯ, ಈ 4 ವಲಯಗಳು ಈ ತ್ರೈಮಾಸಿಕದ ಅಭಿವೃದ್ಧಿಗೆ ಗಣನೀಯವಾಗಿ ಕೊಡುಗೆಯನ್ನು ನೀಡಿವೆ. ಈ 4 ಸಹ ಉದ್ಯೋಗವನ್ನು ನಿರ್ಮಾಣ ಮಾಡುವಂತಹ ಅದ್ಭುತವಾದ ವಲಯಗಳು. ಭಾರತದ ಸ್ಟಾರ್ಟಪ್ಗಳು ಜುಲೈ 1ನೇ ತಿಂಗಳಲ್ಲಿ $8 ಬಿಲಿಯನ್ ಫಂಡ್ಸನ್ನು ರೈಸ್ ಮಾಡಿದ್ವು. $8 ಬಿಲಿಯನ್. ಚೀನಾ ದೇಶ ರೈಸ್ ಮಾಡಿರೋದೆಷ್ಟು ಗೊತ್ತಾ? $5 ಬಿಲಿಯನ್. ಭಾರತದ ಆರ್ಥಿಕ ಕ್ಷೇತ್ರದಲ್ಲಿ, ತಂತ್ರಜ್ಞಾನ ಕ್ಷೇತ್ರದಲ್ಲಿ ಒಂದು ರೀತಿ ಅನಿಮಲ್ ಸ್ಪಿರಿಟ್ ಬಂದಿದೆ. 2021-22ರ ಮೊದಲನೇ ತ್ರೈಮಾಸಿಕದಲ್ಲಿ ಭಾರತ ಒಳ್ಳೆಯ ಪ್ರಗತಿಯನ್ನು ಸಾಧಿಸಿದೆ. 2, 3, 4ನೇ ತ್ರೈಮಾಸಿಕದಲ್ಲಿ ಈ ಮಟ್ಟದ ಪ್ರಗತಿ ಸಾಧ್ಯವೇ? ಸಂವಾದದ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಕಳೆದ ಏಪ್ರಿಲ್ 1ರಿಂದ ಜೂನ್ 30ಕ್ಕೆ ಅಂತ್ಯಗೊಂಡ 2021-22ರ ಮೊದಲನೇ ತ್ರೈಮಾಸಿಕದಲ್ಲಿ ಭಾರತದ GDP 20.1% ಪ್ರಗತಿಯನ್ನು ಸಾಧಿಸಿದೆ. ಇದು ನಿರೀಕ್ಷೆಗೂ ಮೀರಿದಂತಹ ಸಾಧನೆ. ಸ್ನೇಹಿತರೆ, ತಮಗೆ ನೆನಪಿರ್ಬೋದು, ಮೊದಲನೇ ತ್ರೈಮಾಸಿಕದ ಅವಧಿಯಲ್ಲಿ ಭಾರತ ಕೊರೋನಾ ವೈರಸ್ನ 2ನೇ ಅಲೆಯ ಸವಾಲನ್ನು ಎದುರಿಸಬೇಕಾಯಿತು. ಕರ್ನಾಟಕವು ಸೇರಿದಂತೆ ಭಾರತದ ಹಲವು ಪ್ರಮುಖ ರಾಜ್ಯಗಳು ಲಾಕ್ಡೌನ್ ವ್ಯವಸ್ಥೆಗೆ ಒಳಪಟ್ಟಿದ್ವು. ಆದಾಗ್ಯೂ ಸಹ 20.1% GDPಯನ್ನು ಸಾಧಿಸಿರುವುದು ಭಾರತ ತನ್ನ ಗ್ರೋತ್ ಮೊಮೆಂಟನ್ನು ಮರಳಿ ಪಡೆದಿರುವುದಕ್ಕೆ ಒಂದು ಸಂಕೇತ ಆಗಿದೆ. ಕಳೆದ ವರ್ಷ ಅಂದರೆ 2020-21ರ ಮೊದಲ ತ್ರೈಮಾಸಿಕದಲ್ಲಿ 76 ದಿನಗಳ ರಾಷ್ಟ್ರವ್ಯಾಪಿ ಲಾಕ್ಡೌನ್ನಿಂದಾಗಿ ಭಾರತದ GDP ದಾಖಲೆ ಮಟ್ಟದಲ್ಲಿ ಅಂದರೆ 24.4% ಕುಸಿತವನ್ನು ನೋಡಿತು. ಈ ಹಿನ್ನೆಲೆಯಲ್ಲಿ ಕಳೆದ ವರ್ಷದ ಕುಸಿದ GDP ಆಧಾರದ ಮೇಲೆ ಈ ವರ್ಷದ ಮೊದಲನೇ ತ್ರೈಮಾಸಿಕದ GDPಯನ್ನು ಲೆಕ್ಕಾಚಾರ ಮಾಡೋ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಧನಾತ್ಮಕ ಪರಿಣಾಮ ಇದ್ದೇ ಇದೆ. ಅದೇನೇ ಇದ್ದರೂ ಸಹ 20.1% GDP ಅಭಿವೃದ್ಧಿಯ ದರ ಇದೆಯಲ್ಲ ಸ್ನೇಹಿತರೆ, ಇಟ್ ಈಸ್ ಎ ಲಾಟ್ ಬೆಟರ್ ದ್ಯಾನ್ ವಾಟ್ ಆಲ್ ಆಫ್ ಅಸ್ ಕುಡ್ ಎಕ್ಸ್ಪೆಕ್ಟ್. ಹೀಗಿರುವಾಗ ಈ ವರ್ಷದ ಮೊದಲ ತ್ರೈಮಾಸಿಕದ GDP ಅಭಿವೃದ್ಧಿಗೆ ವಿಚ್ ಆರ್ ದ ಗ್ರೋತ್ ಡ್ರೈವರ್ಸ್? ಸ್ನೇಹಿತರೆ, ಕನ್ಸ್ಟ್ರಕ್ಷನ್ ವಲಯ, ಉತ್ಪಾದನಾ ವಲಯ, ರಫ್ತು ವಲಯ ಮತ್ತು ಕೃಷಿ ವಲಯ, ಈ 4 ವಲಯಗಳು ಈ ತ್ರೈಮಾಸಿಕದ ಅಭಿವೃದ್ಧಿಗೆ ಗಣನೀಯವಾಗಿ ಕೊಡುಗೆಯನ್ನು ನೀಡಿವೆ. ಕಳೆದ ವರ್ಷ 2020-21ರ ಮೊದಲ ತ್ರೈಮಾಸಿಕದಲ್ಲಿ ಉತ್ಪಾದನಾ ವಲಯ 36% ಕುಸಿತು. ಆದರೆ ಈ ಬಾರಿ ಮೊದಲ ತ್ರೈಮಾಸಿಕದಲ್ಲಿ 49.6% ಪ್ರಗತಿಯನ್ನು ಸಾಧಿಸಿದೆ. ಇನ್ಫ್ಯಾಕ್ಟ್ ಕೋವಿಡ್ ಪೂರ್ವ ವರುಷದ ಮೊದಲ ತ್ರೈಮಾಸಿಕಕ್ಕೆ ಹೋಲಿಕೆ ಮಾಡಿದರೆ 96% ರಿಕವರಿಯನ್ನು ಸಾಧನೆ ಮಾಡಿದೆ. ಇನ್ನು ಕನ್ಸ್ಟ್ರಕ್ಷನ್ ಸೆಕ್ಟರ್ ಬಗ್ಗೆ ಹೇಳೋದಾದರೆ ಕಳೆದ ವರ್ಷ ಮೊದಲ ತ್ರೈಮಾಸಿಕದಲ್ಲಿ 49.5% ಕುಸಿತವನ್ನು ಕಂಡಂತಹ ಕನ್ಸ್ಟ್ರಕ್ಷನ್ ವಲಯ ಈ ವರ್ಷದ ಮೊದಲ ತ್ರೈಮಾಸಿಕದಲ್ಲಿ 68.3%, ಐ ರಿಪೀಟ್ ಇಟ್, 68.3% ಪ್ರಗತಿಯನ್ನು ಸಾಧಿಸಿದೆ. ಈ ವರ್ಷದ ಮೊದಲ ತ್ರೈಮಾಸಿಕದ ಬ್ರೈಟ್ ಸ್ಪಾಟ್ ಯಾವುದು ಅಂತ ಹೇಳಿದ್ರೆ ಎಕ್ಸ್ಪೋರ್ಟ್ ವಲಯ ಐತಿಹಾಸಿಕ ದಾಖಲೆಯನ್ನು ಮಾಡಿದೆ. ಸ್ನೇಹಿತರೆ, ಮೊದಲ 3 ತಿಂಗಳಲ್ಲಿ, ಏಪ್ರಿಲಿಂದ ಜೂನಿನ 3 ತಿಂಗಳಲ್ಲಿ ಭಾರತ 7.7 ಲಕ್ಷ ಕೋಟಿ ರೂಪಾಯಿಯಷ್ಟು ಸರಕು ಮತ್ತು ಸೇವೆಗಳನ್ನು ಎಕ್ಸ್ಪೋರ್ಟ್ ಮಾಡಿದೆ. ದಿಸ್ ಇಸ್ ಎ ವೆರಿ ಬಿಗ್ ರೆಕಾರ್ಡ್. ಕಳೆದ ವರ್ಷದ 5.5 ಲಕ್ಷ ಕೋಟಿ ಎಕ್ಸ್ಪೋರ್ಟಿಗೆ ಹೋಲಿಕೆ ಮಾಡಿದರೆ 39% ಪ್ರಗತಿಯಾಗುತ್ತೆ. ಆದರೆ ಅದರ ಹಿಂದಿನ ವರ್ಷ ಅಂದರೆ ಕೋವಿಡ್ ಪೂರ್ವಭಾವಿ ವರ್ಷದ ಮೊದಲ ತ್ರೈಮಾಸಿಕಕ್ಕೆ ಹೋಲಿಕೆ ಮಾಡಿದರೆ 8.7% ಪ್ರಗತಿಯಾಗುತ್ತೆ. ಇನ್ನು ಕೃಷಿ ಕ್ಷೇತ್ರಕ್ಕೆ ಬರೋಣ. ಕೃಷಿ ಕ್ಷೇತ್ರದಲ್ಲಿ ಹೋದ ವರ್ಷ ಋಣಾತ್ಮಕ ಅಭಿವೃದ್ಧಿ ಇರಲಿಲ್ಲ, ಧನಾತ್ಮಕ ಅಭಿವೃದ್ಧಿ ಇತ್ತು. ಈ ವರ್ಷ ಆ ಧನಾತ್ಮಕ ಅಭಿವೃದ್ಧಿಯ ಮೇಲೆ ಕೃಷಿ ಕ್ಷೇತ್ರದಲ್ಲಿ 4.5% ಪ್ರಗತಿಯಾಗಿದೆ. ಈ 4 ಕ್ಷೇತ್ರಗಳಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಏನು ಅಂದರೆ ಕೃಷಿ ವಲಯ, ರಫ್ತು ವಲಯ,
ಕನ್ಸ್ಟ್ರಕ್ಷನ್ ವಲಯ ಮತ್ತು ಉತ್ಪಾದನಾ ವಲಯ. ಸ್ನೇಹಿತರೆ, ಈ ನಾಲ್ಕೂ ಸಹ ಉದ್ಯೋಗವನ್ನು ನಿರ್ಮಾಣ ಮಾಡುವಂತಹ ಅದ್ಭುತವಾದ ವಲಯಗಳು. ನಾನು ನಿಮಗೊಂದು ಆಮೇಲೆ ಟೇಬಲ್ ತೋರಿಸ್ತೀನಿ. ಈ ಕಾರಣದಿಂದಾಗಿ ಈ ಬಾರಿ ಸಾಕಷ್ಟು ಉದ್ಯೋಗ ಸೃಷ್ಟಿಯಾಗಿದೆ. ವಾಟ್ ಅಬೌಟ್ ಸರ್ವಿಸ್ ಸೆಕ್ಟರ್? ಸ್ನೇಹಿತರೆ, ಕೋವಿಡ್ 2ನೇ ಅಲೆಯಿಂದಾಗಿ ಹೆಚ್ಚಿನ ದುಷ್ಪರಿಣಾಮವನ್ನು ಎದುರಿಸಿದಂತಹ ಒಂದು ವಲಯ ಅಂತ ಇದ್ದರೆ ದಟ್ ಈಸ್ ಸರ್ವಿಸ್ ಸೆಕ್ಟರ್. ಲೋಕಲೈಸ್ಡ್ ಲಾಕ್ಡೌನ್ನಿಂದಾಗಿ ಕಾಂಟ್ಯಾಕ್ಟ್ ಇಂಟೆನ್ಸಿವ್ ಉದ್ಯಮಗಳಾಗಿರುವಂತಹ ಹೋಟೆಲ್ಸು, ಮಾಲ್ಸು, ಟಾಕೀಸ್ಗಳು, ಫ್ಯಾಕ್ಟ್ರಿಗಳು ಅವೆಲ್ಲವುಗಳು ಈ ಬಾರಿ ಲಾಕ್ಡೌನ್ ಸಮಯದಲ್ಲೂ ಕ್ಲೋಸ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಹೋದ ವರ್ಷ 48.1% ಕುಸಿತವನ್ನು ಕಂಡಂತಹ ಈ ಸೇವಾ ಕ್ಷೇತ್ರ ಏನಿದೆ ಅದು ಈ ವರ್ಷ ಸಾಕಷ್ಟು ಮಟ್ಟದಲ್ಲಿ ಪ್ರಗತಿಯನ್ನು ಸಾಧಿಸಲಿಲ್ಲ. ಕೇವಲ 34.3% ಪ್ರಗತಿಗೆ ಮಾತ್ರ ಅವುಗಳ ಪ್ರಗತಿ ಸೀಮಿತವಾಗಿತ್ತು. ಇನ್ನು ಕನ್ಸಂಪ್ಷನ್ನಿಗೆ ಬರೋಣ ಸ್ನೇಹಿತರೆ. ಕನ್ಸಂಪ್ಷನ್, ಟೋಟಲ್ ಕನ್ಸಂಪ್ಷನ್ ಅಂದರೆ ಸರ್ಕಾರ ಮತ್ತು ಖಾಸಗಿ ವಲಯದ ಕನ್ಸಂಪ್ಷನ್ ಇದು ಈ ಬಾರಿ 22.05 ಲಕ್ಷ ಕೋಟಿ ರೂಪಾಯಿ ಆಗಿದೆ. ಕಳೆದ ವರ್ಷಕ್ಕಿಂತ ಸುಮಾರು 13.8% ಜಾಸ್ತಿ. ಕೋವಿಡ್ ಪೂರ್ವದ ಮೊದಲನೇ ವರ್ಷದ ತ್ರೈಮಾಸಿಕಕ್ಕೆ ಕಂಪೇರ್ ಮಾಡಿದ್ರೆ ಸುಮಾರು 91.2% ಚೇತರಿಕೆಯನ್ನು ನಾವು ನೋಡಬಹುದು. ಇದರಲ್ಲಿ ಗೌರ್ನಮೆಂಟ್ ಕನ್ಸಂಪ್ಷನ್ ಎಷ್ಟು ಅಂದರೆ ಕೇವಲ 4.2 ಲಕ್ಷ ಕೋಟಿ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ 7.4ರಷ್ಟು ಜಾಸ್ತಿ. ನಾವು ಇನ್ವೆಸ್ಟ್ಮೆಂಟ್ ಡಿಮಾಂಡ್ ಬಗ್ಗೆ ಗಮನ ಹರಿಸೋಣ. ಯಾಕಂದರೆ ಈ ಕ್ಯಾಪಿಟಲ್ ಫಾರ್ಮೇಷನ್ ಇದೆಯಲ್ಲ, ಯಾವುದೇ ದೇಶದ ದೀರ್ಘಕಾಲದ ಪ್ರಗತಿಗೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಕ್ಯಾಪಿಟಲ್ ಫಾರ್ಮೇಷನ್ ಅತ್ಯಂತ ಅಮೂಲ್ಯವಾಗಿರುವಂತಹದ್ದು, ವೆರಿ ಇಂಪಾರ್ಟೆಂಟ್. ಈ ವರ್ಷ 10.22 ಲಕ್ಷ ಕೋಟಿ ರೂಪಾಯಿಯನ್ನು ಕ್ಯಾಪಿಟಲ್ ಫಾರ್ಮೇಷನ್ನಿಗೆ ಉಪಯೋಗಿಸಲಾಗಿದೆ. ಇದು ಕಳೆದ ವರ್ಷಕ್ಕಿಂತ ಸುಮಾರು 55% ಜಾಸ್ತಿ. ಕೋವಿಡ್ ಪೂರ್ವ ಮೊದಲ ತ್ರೈಮಾಸಿಕಕ್ಕೆ ಕಂಪೇರ್ ಮಾಡಿದರೆ 83% ನಾವು ಚೇತರಿಕೆಯನ್ನು ಕಾಣ್ತೀವಿ. ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ಬೋದು, ಆದರೆ LIC ಡಿಸ್ಇನ್ವೆಸ್ಟ್ಮೆಂಟು ಮತ್ತು ಮಾನಿಟೈಸೇಷನ್ ಅಂದರೆ ನಗದೀಕರಣದಿಂದ ಇದರಿಂದ ಏನು ಹಣ ಬರುತ್ತೆ ಅವೆಲ್ಲವುದನ್ನು ಸಹ ಈ 3 ಮತ್ತು 4ನೇ ತ್ರೈಮಾಸಿಕದಲ್ಲಿ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಹೂಡಿಕೆ ಮಾಡೋದರಿಂದ ನನಗನ್ನಿಸುತ್ತೆ 3ನೇ ಮತ್ತು 4ನೇ ತ್ರೈಮಾಸಿಕದಲ್ಲಿ ನಾವು ಮ್ಯಾಸಿವ್ ಆಗಿ ಕ್ಯಾಪಿಟಲ್ ಫಾರ್ಮೇಷನ್ ಪ್ರಗತಿಯನ್ನು ನೋಡಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಒಂದು ಪ್ರಶ್ನೆ ಉದ್ಭವವಾಗುತ್ತೆ ಸ್ನೇಹಿತರೆ. ಹೌದು, ಮೊದಲನೇ ತ್ರೈಮಾಸಿಕದಲ್ಲಿ ಭಾರತ ಒಳ್ಳೆಯ ಪ್ರಗತಿಯನ್ನು ಸಾಧಿಸಿದೆ. 2, 3, 4ನೇ ತ್ರೈಮಾಸಿಕದಲ್ಲಿ ಈ ಮಟ್ಟದ ಪ್ರಗತಿ ಸಾಧ್ಯವೇ? ಅಂದರೆ ಕ್ಯಾನ್ ವಿ ಸಸ್ಟೈನ್ ದಿಸ್ ಗ್ರೋತ್ ಅಂತ. ಸ್ನೇಹಿತರೆ, ಲುಕ್ ಎಟ್ ದ ಗ್ರೀನ್ ಶೂಟ್ಸ್. ನಿಮಗೆ ಮೋಸ್ಟ್ ಆಫ್ ದ ಹೈ ಫ್ರೀಕ್ವೆನ್ಸಿ ಎಕನಾಮಿಕ್ ಇಂಡಿಕೇಟರ್ಸ್ ಏನಿದೆ ಅವೆಲ್ಲವೂ ಸಹ 10%ಕ್ಕಿಂತ ಜಾಸ್ತಿ ಪ್ರಗತಿಯನ್ನು ತೋರಿಸ್ತಾ ಇದ್ದಾವೆ. ನೀವು ಈ ಒಂದು ಟೇಬಲ್ ಬಗ್ಗೆ 1 ನಿಮಿಷ ಗಮನ ಹರಿಸಿ. ಮ್ಯಾನುಫ್ಯಾಕ್ಚರಿಂಗ್ ಪರ್ಚೇಸಿಂಗ್ ಮ್ಯಾನೇಜರ್ ಇಂಡೆಕ್ಸು, ಪವರ್ ಕನ್ಸಂಪ್ಷನ್ನು, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸು, GST ಕಲೆಕ್ಷನ್ನು, ರೈಲ್ವೆ ಫ್ರೈಟ್ ಲೋಡಿಂಗು, ಇ-ವೇ ಬಿಲ್ಸು, ಎಕ್ಸ್ಪೋರ್ಟ್ಸ್ನಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ನಾವು ನೋಡ್ತಾ ಇದ್ದೀವಿ. ನಾವು ತೆರಿಗೆ ಸಂಗ್ರಹಣೆಯಲ್ಲಿ ಹೆಲ್ತಿ ಗ್ರೋತ್ ಇದೆ. ವಿದೇಶಿ ನೇರ ಬಂಡವಾಳ ಹೂಡಿಕೆಯಲ್ಲಿ ಗಣನೀಯ ಏರಿಕೆಯನ್ನು ನಾವು ನೋಡ್ತಾ ಇದ್ದೀವಿ. ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತೀವಿ, ಅಂದರೆ ಕೈಗಾರಿಕೆ ಉತ್ಪಾದನೆಯ ಒಂದು ಸೂಚ್ಯಂಕ. ಅದು ಜೂನ್ನಲ್ಲಿ ಮಹತ್ತರವಾದ ಸಾಧನೆಯನ್ನು ಆಗಿದೆ. ಇವೆಲ್ಲವನ್ನು ನೋಡಿದಾಗ ಆಲ್ಮೋಸ್ಟ್ 10% ಪ್ರಗತಿ ಇದೆ ಸ್ನೇಹಿತರೆ. ಆದ್ದರಿಂದ ನನಗನ್ನಿಸುತ್ತೆ Q2ನಿಂದ ಹಿಡಿದು 2ನೇ, 3ನೇ, 4ನೇ ತ್ರೈಮಾಸಿಕದಲ್ಲಿ ಭಾರತ ಅದ್ಭುತವಾದ ಪ್ರಗತಿಯನ್ನು ಸಾಧನೆ ಮಾಡುತ್ತೆ ಅಂತ. ಇವೆಲ್ಲವುದರ ಜೊತೆಯಲ್ಲಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮ್ಯಾಸಿವ್ ಆಗಿ ಹೂಡಿಕೆ ಆಗ್ತಾ ಇದೆ. ಭಾರತದ ಸ್ಟಾರ್ಟಪ್ಗಳು ಜುಲೈ 1ನೇ ತಿಂಗಳಲ್ಲಿ $8 ಬಿಲಿಯನ್ ಫಂಡ್ಸನ್ನು ರೈಸ್ ಮಾಡಿದ್ವು. $8 ಬಿಲಿಯನ್. ಚೀನಾ ದೇಶ ರೈಸ್ ಮಾಡಿರೋದು ಎಷ್ಟು ಗೊತ್ತಾ? $5 ಬಿಲಿಯನ್. ನೀವು ಜನವರಿಯಿಂದ ನೀವು ಲೆಕ್ಕ ಮಾಡಿದ್ರೆ ಕಳೆದ 7 ತಿಂಗಳಲ್ಲಿ ಭಾರತದ ಸ್ಟಾರ್ಟಪ್ಗಳು $36 ಬಿಲಿಯನ್ ಫಂಡ್ಸನ್ನು ರೈಸ್ ಮಾಡಿದ್ದಾವೆ. ಇದು ಯಾವುದು ಸಾಲಗಳಲ್ಲ, ಬಹುತೇಕ ಇವೆಲ್ಲ ವೆಂಚರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಒಂದು ರೀತಿಯಲ್ಲಿ ಹೇಳೋದಾದರೆ ಭಾರತದ ಆರ್ಥಿಕ ಕ್ಷೇತ್ರದಲ್ಲಿ, ತಂತ್ರಜ್ಞಾನ ಕ್ಷೇತ್ರದಲ್ಲಿ ಒಂದು ರೀತಿ ಅನಿಮಲ್ ಸ್ಪಿರಿಟ್ ಬಂದಿದೆ. ಮೂಲಸೌಕರ್ಯ ಕ್ಷೇತ್ರದ ಬಗ್ಗೆ ಹೇಳೋದಾದರೆ ಆಧುನಿಕ ಭಾರತವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮೋದಿ ಸರ್ಕಾರ 2025ರ ಒಳಗಡೆ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನಿನ ಮೂಲಕ 111 ಲಕ್ಷ ಕೋಟಿ ರೂಪಾಯಿಯನ್ನು ಮೂಲಸೌಕರ್ಯ ಕ್ಷೇತ್ರದಲ್ಲಿ ಹೂಡಿಕೆ ಮಾಡ್ತಾ ಇದೆ. ಇದು ಭಾರತ ದೇಶದಲ್ಲಿ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ತರಲಿದೆ. ಇದಕ್ಕೆ ಪೂರಕವಾಗಿ ಬೇಕಾದಂತಹ ಸೀಡ್ ಕ್ಯಾಪಿಟಲಿಗೋಸ್ಕರ ಸರ್ಕಾರ
ಮಾನಿಟೈಸೇಷನ್ ಮೂಲಕ ಅಂದರೆ ನಗದೀಕರಣದ ಮೂಲಕ 6 ಲಕ್ಷ ಕೋಟಿ ರೂಪಾಯಿಗಳನ್ನು ಸಂಗ್ರಹಣೆ ಮಾಡಿ ಅದನ್ನು ಈ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನಿನ ಮೂಲಕ ಹೂಡಿಕೆ ಮಾಡ್ತಾ ಇದೆ. ಸ್ನೇಹಿತರೆ, ಇವೆಲ್ಲವುದರ ಜೊತೆಯಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಸಂಗತಿ ಏನು ಅಂತ ಹೇಳಿದ್ರೆ, ಲಸಿಕೆಯ ಅಭಿಯಾನ. 3 ತಿಂಗಳ ಹಿಂದೆ ಪ್ರಧಾನಿ ಮೋದಿಯವರು ಆಗಸ್ಟ್ 30ರ ಒಳಗಡೆ ನಾವು ಒಂದು 60 ಕೋಟಿ ಲಸಿಕೆಗಳನ್ನು ಕೊಡ್ತೀವಿ ಅಂತ ಹೇಳಿದಾಗ CNN ಲೇವಡಿ ಮಾಡ್ತು. ದೆ ಮೇಡ್ ಜೋಕ್ ಆಫ್ ದಟ್ ಸ್ಟೇಟ್ಮೆಂಟ್. ನೀವು CNN ವಿದೇಶದ ಇನ್ಸ್ಟಿಟ್ಯೂಷನನ್ನು ಮರೆತುಬಿಡಿ, ಭಾರತದ ಬಹುತೇಕ ವಿರೋಧ ಪಕ್ಷಗಳು 3 ತಿಂಗಳೇ ಇರಲಿ 3 ವರ್ಷದಲ್ಲಿ 60 ಕೋಟಿ ಲಸಿಕೆಗಳನ್ನು ನೀವು ಕೊಡಲಿಕ್ಕಾಗೋದಿಲ್ಲ ಅಂದರು. ಸ್ನೇಹಿತರೆ, ಇವತ್ತು ಆಗಸ್ಟ್ ತಿಂಗಳು ಮುಗಿಯೋದ್ರ 3 ದಿನದ ಮೊದಲೇ ಸರ್ಕಾರ 60 ಕೋಟಿ ಲಸಿಕೆಗಳನ್ನು ಕೊಡುವಂತಹ ವ್ಯವಸ್ಥೆ ಮಾಡಿದೆ, ಸಾಧನೆಯಾಗಿದೆ. ಇವಾಗ ಪ್ರತಿದಿನ 1 ಕೋಟಿ ಲಸಿಕೆಗಳನ್ನು ಕೊಡ್ತಿದ್ದೀವಿ. ಇದರಿಂದ ಅನುಕೂಲ ಏನು ಅಂತ ಹೇಳಿದರೆ, ಜನರಲ್ಲಿ ಆತಂಕ ಇಲ್ಲ, ಯಾವುದೇ ಭಯ ಭೀತಿ ಏನೂ ಇಲ್ಲದೆ ನಿರ್ಭಯರಾಗಿ ಅವರು ಹೊರಗಡೆ ಬರ್ತಾರೆ. ದೆ ವಿಲ್ ಗೋ ಫಾರ್ ದೇರ್ ಬಿಸ್ನೆಸ್. ಈ ಒಂದು ಕಾರಣಕ್ಕೋಸ್ಕರನೇ ರಿಸರ್ವ್ ಬ್ಯಾಂಕ್ ಗವರ್ನರ್ ಹೇಳಿರುವಂತಹದ್ದು 2021-22ರಲ್ಲಿ ಭಾರತದ ಅಭಿವೃದ್ಧಿಯ ದರ 9.5% ಇರುತ್ತೆ ಅಂತ. ಆದರೆ ನನಗನ್ಸುತ್ತೆ ಈ ಒಂದು ಆರ್ಥಿಕ ಕ್ಷೇತ್ರದಲ್ಲಿ ತಂತ್ರಜ್ಞಾನದಲ್ಲಿ ಇರುವಂತಹ ಅನಿಮಲ್ ಸ್ಪಿರಿಟನ್ನು ನೋಡಿದಾಗ ಭಾರತದ GDP 2021-22ರಲ್ಲಿ 9.5% ಅಲ್ಲ, ಬಹುಶಃ 10.5% 11% ರೀಚ್ ಆಗುತ್ತೆ ಅಂತ. ದಿಸ್ ಈಸ್ ಮೈ ಪರ್ಸನಲ್ ಒಪಿನಿಯನ್. ಹಾಗಾದರೆ ಯಾವುದೇ ಸವಾಲುಗಳು ಇಲ್ವಾ? ಖಂಡಿತ ಸವಾಲುಗಳಿದೆ. ವಾಟ್ ಕ್ಯಾನ್ ಗೋ ರಾಂಗ್? ಸ್ನೇಹಿತರೆ, ಮೊದಲನೇದಾಗಿ ನಿರೀಕ್ಷೆಗಿಂತ ಪ್ರಬಲವಾಗಿ ಕೋವಿಡ್ನ 3ನೇ ಅಲೆಯನ್ನು ಭಾರತ ಎದುರಿಸಬೇಕಾದ ಪರಿಸ್ಥಿತಿ ಬಂದರೆ ಹೇಳಲಿಕ್ಕಾಗೋದಿಲ್ಲ. ವಿ ಕ್ಯಾನಾಟ್ ಪ್ರೆಡಿಕ್ಟ್ ಇಟ್. ದ ಬೆಸ್ಟ್ ವಿ ಕ್ಯಾನ್ ಡೂ ಈಸ್ ನಾವು ಆದಷ್ಟರ ಮಟ್ಟಿಗೆ ಜಾಗೃತರಾಗಿರಬೇಕು. ಎರಡನೇದಾಗಿ, ಲಸಿಕೆ ಅಭಿಯಾನ ವಿಫಲವಾದರೆ ಅಂತ ಮೊದಲು ಆರ್ಥಿಕ ತಜ್ಞರು ಹೇಳ್ತಿದ್ರು. ಇವಾಗ ಅನಿಸ್ಬಿಟ್ಟಿದೆ ಇಟ್ ಈಸ್ ಎಕ್ಸ್ಟ್ರಾರ್ಡಿನರಿ ಸಕ್ಸಸ್. ಆ ಸಮಸ್ಯೆನೇ ಇಲ್ಲ. ಮೂರನೇದಾಗಿ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸಪ್ಲೈ ಸೈಡ್ನಲ್ಲಿ ಸಮಸ್ಯೆಗಳು ಬರ್ತಾ ಇದೆ. ಅದು ಶಾರ್ಟೇಜ್ ಆಫ್ ಕಂಟೈನರ್ಸ್ ಆಗಿರ್ಬೋದು, ಶಾರ್ಟೇಜ್ ಆಫ್ ಸಿಲಿಕಾನ್ ಚಿಪ್ಸ್ ಆಗಿರ್ಬೋದು, ಭಾರತಕ್ಕೂ ಅದರದ್ದು ಬಿಸಿ ತಟ್ಟುತ್ತೆ. ಇನ್ನು ಡಿಮಾಂಡ್ ಸೈಡ್ ಸಮಸ್ಯೆಗಳು ಹೇಳೋದಾದರೆ, ಭಾರತದ ಕಾಂಟ್ಯಾಕ್ಟ್ ಇಂಟೆನ್ಸಿವ್ ಉದ್ಯಮಗಳು ಏನಿದೆ, ಟ್ರಾವೆಲ್ ಆ್ಯಂಡ್ ಟೂರಿಸಮ್, ಎಂಟರ್ಟೈನ್ಮೆಂಟ್, ಇವೆಲ್ಲವುಗಳಲ್ಲಿ ಒಂದಷ್ಟು ಸವಾಲುಗಳಿದೆ. ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ, ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ 2 ಕೋಟಿ ಜನ ಕೆಲಸ ಮಾಡ್ತಾ ಇದ್ದಾರೆ. ಹಾಗಂತ ಪೂರ್ಣ ಬಿಡಲಿಕ್ಕಾಗೋದಿಲ್ಲ. ಸರ್ಟನ್ ಎಕ್ಸ್ಟೆಂಟ್ ಆಫ್ ರಿಸ್ಟ್ರಿಕ್ಷನ್ ಇವತ್ತಿನ ಪರಿಸ್ಥಿತಿಯಲ್ಲಿ ಅನಿವಾರ್ಯ. ಒಂದು ಸಲ ಈ ಎಲ್ಲರಿಗೂ ಲಸಿಕೆ ಸಿಕ್ಕಿದ ನಂತರ ಈ ಸಮಸ್ಯೆ ಇರೋದಿಲ್ಲ. 4ನೇ ಸಮಸ್ಯೆ ಏನು ಅಂದರೆ ಕನ್ಸಂಪ್ಷನ್ಸ್. ಸ್ನೇಹಿತರೆ, ನಮಗೆ ಒಂದು ಗೊತ್ತಿರಲಿ, ಭಾರತ ದೇಶದ GDPಗೆ 56% ಕೊಡುಗೆ ನೀಡ್ತಾ ಇರುವಂತಹದ್ದು ಪ್ರೈವೇಟ್ ಕನ್ಸಂಪ್ಷನ್ ಸೆಕ್ಟಾರ್. 56% ಕಾಂಟ್ರಿಬ್ಯೂಷನ್ ಇದೆ. ಸ್ನೇಹಿತರೆ, ಸದ್ಯಕ್ಕೆ ಅದು ಒಂದು ಮಂದಗತಿಯಲ್ಲಿದೆ ಈ ಕನ್ಸಂಪ್ಷನ್ ಡಿಮಾಂಡ್ ಅನ್ನುವಂತಹದ್ದು. ಒಂದು ಸಲ ಲಸಿಕೆ ಅಭಿಯಾನ ಪೂರ್ಣಗೊಳ್ತಾ ಆರ್ಥಿಕ ಪ್ರಗತಿ ಅನ್ನುವಂತಹದ್ದು ರಿವೈವ್ ಆಗಿಬಿಟ್ಟಿದೆ. ಅದು ಒಂದು ಟೇಕ್ ಆಫ್ ಸ್ಟೇಜಿಗೆ ಬಂದಾಗ ಈ ರಿಸ್ಟ್ರಿಕ್ಷನ್ಸ್ ಏನಿದೆ, ಮೂಮೆಂಟಲ್ಲಿರೋ ರಿಸ್ಟ್ರಿಕ್ಷನ್ಸನ್ನು ಅದೆಲ್ಲ ತೆಗೆದಾಗ ಬಹುಶಃ ಕನ್ಸಂಪ್ಷನ್ ಅನ್ನುವಂತಹದ್ದು ಸಹಜ ಸ್ಥಿತಿಗೆ ಮಾತ್ರ ಮರಳೋದಿಲ್ಲ, ಅದು ಸಹ ಟೇಕ್ ಆಫ್ ಆಗುತ್ತೆ. ಯೋಚನೆ ಮಾಡಬೇಕಾಗಿಲ್ಲ. 5ನೇದಾಗಿ, ಇನ್ಫ್ಲೇಷನ್, ಬೆಲೆ ಏರಿಕೆ ಬಗ್ಗೆ ಒಂದಷ್ಟು ಆತಂಕ ಇತ್ತು 2 ತಿಂಗಳ ಹಿಂದೆ. ಆದರೆ ಇವಾಗಿಲ್ಲ. ಇವತ್ತು ಇನ್ಫ್ಲೇಷನಿಂದ ದರ ಏನಿದೆ ಅದು 5.27 ಇಳಿದಿದೆ. ಹೆಚ್ಚು ಅಂದರೆ ಅನದರ್ 0.2-0.3% ಜಾಸ್ತಿ ಆಗ್ಬೋದು ಅಷ್ಟೇ. ಸ್ನೇಹಿತರೆ, ಸಂಕ್ಷಿಪ್ತವಾಗಿ ಹೇಳೋದಾದರೆ 2021-22ರ ಮೊದಲನೇ ತ್ರೈಮಾಸಿಕದಲ್ಲಿ ಭಾರತದ GDP 20.1% ಏನು ಸಾಧನೆ ಮಾಡಿದೆ, ಅದು ಭಾರತ ದೇಶದಲ್ಲಿ ಆರ್ಥಿಕ ಪ್ರಗತಿಯ ಆರಂಭದ ಒಂದು, ಇಟ್ ಈಸ್ ಜಸ್ಟ್ ಎ ಝಲಕ್, ನಥಿಂಗ್ ಬಿಯಾಂಡ್ ದಟ್. 2ನೇ ತ್ರೈಮಾಸಿಕ, 3ನೇ ಮತ್ತು 4ನೇ ತ್ರೈಮಾಸಿಕದಲ್ಲಿ ಇದಕ್ಕಿಂತಲೂ ಉತ್ತಮ ಸಾಧನೆಯಾಗುತ್ತೆ. ಭಾರತ ದೇಶ 2021-22ರಲ್ಲಿ ಡಬಲ್ ಡಿಜಿಟ್ GDPಯನ್ನು ತೋರಿಸುತ್ತೆ ಅನ್ನೋ ಒಂದು ಆಶಾಭಾವನೆಯೊಂದಿಗೆ ಈ ಸಂವಾದಕ್ಕೆ ಮುಕ್ತಾಯವನ್ನು ಹೇಳ್ತೇನೆ. ನಮಸ್ಕಾರ.